ಒತ್ತಲೇ ಒತ್ತ ಆ ಎಲೆಕ್ಷನ್ಗೋಸ್ಕರ ಬರೀ ಕಾಲಲ್ಲಿ ಓಡಾಡಿ ಓಡಾಡಿ ಕಾಲಲ್ಲಿ ಎಪ್ಪು ಕಟ್ಕೊಂಡ್ಬಿಟ್ಟಿತ್ ಕಣೋ, ಎಪ್ಪು ಕಟ್ಕೊಂಡ್ಬಿಟ್ಟಿತ್ ಕಣೋ. ನನ್ ಮಕ್ಕಳನ್ನ 300 ಒಂದೇ ಒಂದು ಹೋಟೆಲ್ ನನ್ ಸೋಲ್ಸ್ಬಿಟ್ರು, ನನ್ ಮನೇನ ಹಾಳು ಮಾಡ್ಬಿಟ್ರಲ್ಲೋ. ಒತ್ತು ಒತ್ತು ಚೆನ್ನಾಗ್ ಗೊತ್ತು, ಬಾರಿ ಗನಾದಾರಿ ಕೆಲ್ಸ ಮಾಡ್ಕೊಂಡ್ ಬಂದಿದಾರೆ ಅಂತ. ಬಡವ ನೀನ್ ಮಡಗ್ದಂಗಿರೋ ಅಂತ ಸಾರಿ ಬಡ್ಕೊಂಡೆ. ನನ್ ಮಾತ್ ಎಲ್ ಕೇಳ್ತೀರಾ? ಆ ರಾಜಕೀಯ ಕೈ ಹಾಕಿ ಈಗ ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದೀರಾ. ಆ ಕಾಳಮ್ಮ ದೇವ್ರು ಮೈ ಮೇಲೆ ಬಂದ್ ಹೇಳಿದ್ಲು ಇದೆಲ್ಲ ಆಗ್ ಬರಲ್ಲ ಅಂತ. ಎಲ್ ಕೇಳ್ತೀರಾ ನನ್ ಮಾತು? ನಾನ್ ಹೊಟ್ಟೆ ಉರಿಸ್ತಿದ್ದೀರಾ. ಅವಾಗಿಂದ ನೋಡ್ತಾ ಇದ್ದೇನೆ, ಒಂದೇ ಸಮಯ ಏನ್ ನಿಮ್ಮ ಅಪ್ಪನ ಮನೆ ಅಂತ ತಂದ ಹಾಕಿದ್ಯಾ ಎಲೆಕ್ಷನ್ ಸೋಲಕ್ಕೆ? ನಮ್ಮಪ್ಪ ಕತ್ತೆ ಸಿದ್ದಪ್ಪ ತಂದ ಹಾಕಿರೋದು, ಅವನ್ ದುಡ್ಡು ಸೋತಿದ್ದೀನಿ ಏನೋ ಬಾಯಿದಂತ ವಟ 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 ಅಂತ ಹೊಡ್ಕೊಂತಾಳೆ. ಹಾಳಾಗೋಗಿ ಹೊಡೆದ್ ಸಾಯಿಸ್ಬಿಡ್ತೇನೆ ನೀನ್. ಏನ್ ನಿಮ್ಮ ಅಪ್ಪನ ಮನೆ ತಂದ ಹಾಕಿದ್ಯಾ ಸೋಲಕ್ಕೆ? ನಮ್ಮಪ್ಪನ ಮನೆ ನಾನ್ ಸೋತಿದ್ದೀನಿ ಏನಂತ ನೋಡೋಳು. ನಾವು ಕೂತ್ಕೊಳ್ಳೋಣ, ಹೆಂಗಸ್ರ ಮುಂದೆ ಏನು ಉತ್ತರ ಪೋರ್ಸೋ ಒಲೆ ಮುಂದೆ ಕೂತ್ಕೊಳ್ಳೋಣ. ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕತಿಯ? ದೊಡ್ಡವ್ರು ಹೇಳಿಲ್ವಾ ಸೋಲೆ ಗೆಲುವಿನ ಮೆಟ್ಟಿಲ್ಲು ಅಂತ? ಆಗೋದಿಲ್ಲ ಒಳ್ಳೇದಕ್ಕೆಪ್ಪ. ಏನಪ್ಪ ಒಳ್ಳೇದಾಯ್ತು? ಏನು ಒಳ್ಳೇದಾಯ್ತು? ಲಕ್ಷಾಂತರ ರೂಪಾಯಿ ದುಡ್ಡು ತಂದು ನೀರ್ ಸುಡ್ದಂಗ್ ಸುಡ್ದನಲ್ಲೋ, ಎಲ್ಲ ಹಾಳಾಗೋಯ್ತು. ಅದೇನು ಗೆದ್ಬಿಟ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ದೊಡ್ಡದಾಗಿ ಭಾಷಣ ಮುಗಿದೆ, ಏನಾಯ್ತು? ನನ್ ಮನೆ ಹಾಳಾಗೋಯ್ತು ಅಷ್ಟೇ. ನಾನ್ ಹೇಳಿದ್ದು ಗೆದ್ರೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ, ನಿಂಗೆ ಗೆಲ್ಲೇ ಇಲ್ವಲ್ಲ. ಆ ಬೋರೇಗೌಡ ಅವನಲ್ಲಣ್ಣ, ಆ ಕಳ್ಳನ್ ಮಗ ಎಲ್ರು ಎಂಡದಲ್ಲಿ ಮುಳುಗಿಸ್ಬಿಟ್ಟವನೆ. ಎಂಡದಲ್ಲಿ ಮುಳುಗಿಸ್ದವನು ಹೆಸರು ಉಳಿತು, ನನ್ನ ಹೆಸರು ಮಣ್ಣಾಯ್ತು ಅಷ್ಟೇ. ಅಯ್ಯ, ಈಗ ಅದೆಲ್ಲ ಹೋಗ್ಲಿ ಬಿಡು. ಈಗ ಅಂಬರೀಷ್ ಅಣ್ಣ ಯಾರು? ಅಂಬರೀಷ್ ಅಣ್ಣ ಯಾರು ಅಂತ ಕೇಳಿಯಾ? ಜನ ಊತಾಕ್ಬಿಡ್ತಾರೋ ಕೇಳಿಸ್ಕೊಂಡ್ರೆ? ನಾನು ಹಂಗಲ್ಲಣ್ಣ ಕೇಳುದು. ಅಂಬರೀಷ್ ಅಣ್ಣ ಬಂದದ್ದು, ಹೆಸರು ಮಾಡದ್ದು, ಜನ ಸಂಪಾದನೆ ಮಾಡದ್ದು ಎಲ್ಲ ಪಿಕ್ಚರ್ ಆಕ್ಟ್ ಮಾಡಿದ್ಮೇಲೆ ತಾನೆ ಆಮೇಲೆ ರಾಜಕೀಯಕ್ಕೆ ಬಂದದ್ದು. ಅದಕ್ಕೇನೀಗ ನೀವು ಯಾಕೊಂದ್ ಪಿಕ್ಚರ್ ಮಾಡಬಾರ್ದು? ಎದುರು ಸೋದ್ಬಿಡ್ತೀನಿ. ಮನೆಯಾಳ ಐಡಿಯಾ ಎಲ್ಲ ಕೊಡ್ಬೇಡಿ, ಎದ್ದು ರಾಜಕೀಯ. ನಿಮ್ ಮನೇಲೇನೋ ಒಂದೆರಡು ತನ್ನ ತಿಂದೀವ್ನಿ, ಆ ಋಣ ತೀರ್ಸಕ್ ಹೇಳ್ತಾ ಇರೋದು. ಪಿಕ್ಚರ್ ಮಾಡಿದ್ರೆ ಹೆಸರು ಬರ್ತದ ಕಣ. ಏನೋ ಹುಳ ಬಿಡ್ತಾವನಲ್ಲ, ಸಿನಿಮಾ ಮಾಡಿದ್ರೆ ಹೆಸರು ಆಯ್ತದ? ಈಗ ಎಷ್ಟೋ ಜನ ಹೆಸರು ಮಾಡಕ್ಕೆ ಪಿಕ್ಚರ್ ತೆಗಿತಾವ್ರೆ. ಅದೇಂಗ್ಲಾ? ನೀನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಬರೀ 20 ಹಳ್ಳಿ ಮಾತ್ರ ಹೆಸರಾಯ್ತಿದ್ದೆ. ಅದೇ ಒಂದ್ ಪಿಕ್ಚರ್ ಮಾಡ್ಬಿಡ್ಗೆದ್ರೆ ಕರ್ನಾಟಕದ ಮೂಲೆ ಮನೇಲೂ ನಿನ್ನ ಹೆಸರು ಹರಿದಾಡೋಯ್ತದೆ. ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನು MLA MP ಯಾವ್ದು ಬೇಕಾ ರಾಜಾರೋತ್ಸವ ನಿಂತ್ಕ ಗೆಲ್ಬೋದು. ಹಂಗೇನ್ಲಾ? ದಿಟ್ವೇನ್ಲಾ? ಸರಿಯಾಗಿ ಹೇಳ. ಬೇಡ ಸುಮ್ನಿರ್ಲಾ. ಸಿನಿಮಾದು ಗಂಧ ಗಾದಿ ಗಾಳಿ ನಮಗೇನು ಗೊತ್ತಿಲ್ಲ. ಅದ್ಯಾಕೆ ಏನು ಗೊತ್ತಿಲ್ದವ್ರ ಪಿಕ್ಚರ್ ಈಗ ಕಿತ್ಕ ಹೋಯ್ತಿರೋದು. ಕಾಣ, ನನ್ ಮಾತ್ ನಿಜ, ನೀನೇನ್ ತಲೆ ಕೆಡ್ಸ್ಕೊಬೇಡ. ನೀನ್ ಅನ್ನೋ ಮಿಕ್ಕಿದೆಲ್ಲ ನಾನ್ ನೋಡ್ಕತೀನಿ. ಇಷ್ಟೆಲ್ಲ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಅಂದ್ರಿಂಗ್ಲಾ? ಲೇ, ಅಂಬರೀಷ್ ಅಣ್ಣನ ಮೇಲೆ ಬಾರ್ ಹಾಕ್ಬಿಟ್ಟು ಒಂದು ಸಿನಿಮಾನ ತೆಗ್ದ ಬಿಡುವ ಅಂತ ಅತ್ಲಾ ಬಸ್ಸ. ಪ್ರಿಯ ಪ್ರಶಾಂತ ಹೃದಯ ಹಾನಿ ಪೊಂದಿದೆಯ, ಪ್ರಿಯ ಹಾನಿ ಪೊಂದಿದೆಯ, ಅರಸಿಯಾಗಿ ಮೆರೆಸಿಯನ್ನ ಮರಸಿ ಪೋವೆಯ, ಪ್ರಿಯ ಪ್ರಿಯ ಫ್ರೀಯಾ? ಅಲ್ಲಪ್ಪ ವಿಶ್ವಾಮಿತ್ರ, ಹೋದ್ ಬೇಸ್ತವಾರ ನಾನು ಮೇನಕೆನ ಹೊಗಳುತ್ತಿದ್ದಾಗ ನೀನು ಮಾಯವಾದವನು ಇವತ್ ಬರ್ತಿದ್ಯಲ್ಲ, ಇಲ್ಲಿ ತನಕ ಎಲ್ಲೋಗಿದ್ಯಪ್ಪ? ಇನ್ 3-4 ದಿನದ ದುಡ್ಡು ಹೊಂಚ್ಕೊ ಬಂದಿದ್ರಲ್ಲ, ಅದಕ್ಕೆ ತರಕ್ ಹೋಗಿದ್ದೆ. ದುಡ್ಡು ತಂದಿದ್ಯಾ? ತಂದಿದ್ದೀನಿ. ಸರಿ ಕೊಡು. ತಗೊಳ್ಳಿ. ಎಷ್ಟಿದೆ ಲೆಕ್ಕ ಹಾಕಿ ಮೇಷ್ಟ್ರೆ, ನಿಮ್ಗೆ ಗೊತ್ತಾಯ್ತದೆ. ಇಂದು ನಾನು ಬಂದಿದ್ದೇನು ಆನಂದವ ಸಂದೇಹ ಸಂದೇಹ. ಅಲ್ಲಯ್ಯ, ಹೋದ್ ಸತಿ ಆಡ್ಸಿದ ನಾಟಕದೇ ಬ್ಯಾಲೆನ್ಸ್ ಇದೆ, ಈಗ ಕೊಟ್ಟಿದ್ರು ಸ್ವಲ್ಪ ಕಮ್ಮಿ ಇದೆಯಲ್ಲಯ್ಯ. ಮುಂದಿನ ನಾಟಕ ಚುಕ್ತಾ ಮಾಡ್ತೀನಿ ಬಿಡಿ ಮೇಷ್ಟ್ರೆ. ಚುಕ್ತಾ ಮಾಡ್ತೀಯಾ? ಮೇಷ್ಟ್ರೆ, ಎಲ್ಲಿ ಯಾರು ಕಾಣ್ತಾ ಇಲ್ಲ? ನಾನು ಕಾಯ್ತಾ ಇದ್ದೀನಪ್ಪ, ಯಾರು ಕಾಣ್ತಾ ಇಲ್ಲ. ಇನ್ 10 ನಿಮಿಷ ಕರ್ಕೊ ಬರ್ತೀನಿ ಮೇಷ್ಟ್ರೆ. ಹೌದಾ? ಹಣವಿದ್ದರೆ ಈ ಲೋಕ, ಪರಿಗುಣವಾದರೆ ನರಕ. ಜನ 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 ಜಗವೆಲ್ಲ ಜನ ಜನ. ಸಾವಿತ್ರಿ, 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 ಏನ್ರಿ ಸಾವಿತ್ರಿ, ಇಲ್ಲ 5,000 ರೂಪಾಯಿ ಇಟ್ಟಿದ್ದೆ ಕಡೆ, ಕಾಣಿಸ್ತಾ ಇಲ್ಲ. ಹೌದಾ? ನನ್ಗೇನ್ರಿ ಗೊತ್ತು? ನೀವೇ ಎಲ್ಲೋ ಇಟ್ಟಿದ್ದೀರಾ, ನೆನಪು ಮಾಡ್ಕೊಂಡು ಹುಡುಕಿ. ನಿನ್ನೆ ರಾತ್ರಿ ಇಲ್ಲೇ ಇಟ್ಟಿದ್ದೆ ಕಣೆ. ಹೌದಾ? ಬ್ಯಾಂಕಿಂದ ನೋಟಿಸ್ ಬಂದೈತೆ, ಒಡವೆನೆಲ್ಲ ಹರಾಜಾಗ್ತಾರಂತೆ, ಬಡ್ಡಿ ನರ ಕಟ್ಟವ ಅಂತ ಪಕ್ಕದ ಮನೆ ಕರಿಯಪ್ಪನವರಿಂದ ನಿನ್ನೆ ಸಾಲ ಇಸ್ಕೊಂಡ್ಬಂದು ಇಲ್ಲೇ ಮಡಗಿದ್ದೆ ಕಣೆ. ರೀ,
ಸರಿಯಾಗಿ ಹುಡುಕ್ರಿ. ರಾತ್ರಿ ಇಟ್ಟಿದ್ ದುಡ್ಡು ಬೆಳಗ್ಗೆ ಇಲ್ಲ ಅಂದ್ರೆ ಹೆಂಗ್ರಿ? ಏ ಸಾಕ್ ಮಾಡೆ ನೀನ್ ರಾಘವ. ನಾನು ಹೇಳ್ತಾನೆ ಇದೀನಿ ಇಲ್ಲೇ ಮಡಗಿದ್ದೆ ಅಂತ ಸರಿಯಾಗಿ ಹುಡುಕಿ ಅಂತ ಹೇಳ್ತಿದ್ಯಲ್ಲ. ಎಲ್ಲೋದ ನವರಂಗಿ? ಯಾರ್ರೀ? ಇನ್ಯಾರು? ನಿನ್ನ ಮೈದ್ನ. ಅವಂದೇ ಈ ಕೈ ಚಳಕ. ಸುಮ್ನೆ ರೀ, ಒಡ ಹುಟ್ಟಿದ ತಮ್ಮನ್ ಮೇಲೇನೆ ಹಿಂಗೆಲ್ಲ ಅನ್ಬೇಡಿ. ಇನ್ನೇನೆ ಅನ್ಬೇಕು? ಮನೇಲಿರೋದ್ 3 ಜನ, ನಿನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತಿದೀಯಾ. ಇನ್ನೇನು ದುಡ್ಡು ಹಂಗೆ ಮಾಯ ಆಗ್ಬಿಡ್ತಾ? ಬಾರೋ ಶಂಕರ, ನಿನಗೆ ಕಾಯ್ತಾ ಇದ್ದೆ. ಬೀರೂಲ್ ಮಡಗಿ ದುಡ್ಡೇನಾದ್ರೂ ತಗೊಂಡ? ನಿನ್ನೆ ಕೇಳ್ತಾ ಇರೋದು. ಬೀರೂಲಿ 5,000 ರೂಪಾಯಿ ಮಡಗಿದ್ದೆ, ನೀನೇನಾದ್ರೂ ತಗೊಂಡ? ಬಾಯ್ ಬಿಟ್ ಮಾತಾಡು. ಅದು ನಾಟಕ ಮೇಶಿ ದುಡ್ಡು ಕೊಡ್ಬೇಕಾಯ್ತು, ಅದಕ್ಕೆ ತಗೊಂಡೋಗಿ ಕೊಟ್ಬಿಟ್ಟೆ. ಯಾರನ್ ಕೇಳಿ ತಗೊಂಡು? ಮೈ ಬಗ್ಸಿ ದುಡಿಯಕ್ಕಾಗಲ್ಲ. ಇಂಥ ಶೋಕಿಗೇನು ಕಡಿಮೆ ಇಲ್ಲ. ಥು, ನಿನ್ನ ಮುಖಕ್ ನಾಟಕ ಬೇರೆ ಕೇಡು. ರೀ, ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ನಿಗೆ ಯಾವಾಗ್ಲೂ ಬೈಯೋದೇ ಕೆಲ್ಸನಾ? ಏಯ್, ನೀನ್ ಬಾಯ್ ಮುಚ್ಕೊಂಡು ಸುಮ್ನೆ ಇರೆ. ನೀನ್ ಸದರಾ ಕೊಟ್ಟೆ ಅವ್ನ್ ಕೆಟ್ಟ ಕೆರ ಹಿಡ್ದೋಗಿರೋದು. ಶಂಕರ, ಅವ್ರ ಏನಾರ ಅನ್ಕೊಂಡೋಗ್ಲಿ. ನಡಿ, ನೀನ್ ಕೈಕಲ್ ತೊಳ್ಕೊಂಡು ಊಟ ಮಾಡು. ಮಡ್ಗು ಚೆನ್ನಾಗ್ ಉಣ್ಣಕ್ ಮಡ್ಗು. ಉಂಡು ಬಿಟ್ಟು ಆನಂದ ಮಲಗ್ಲಿ. ಜೀವನದಲ್ಲಿ ಉದ್ಧಾರ ಆಗೋ, ಮುಂದಕ್ ಬಾರೋ ಅಂತ ಬಡ್ಕತೀನಿ. ನನ್ನ ಮಾತಿಗೆ ಬೆಲೆನೇ ಕೊಡಕ್ಕಿಲ್ಲ. ಅದ್ ಏನು ಉದ್ಧಾರ ಆಗ್ತಾನೋ ಆ ದೇವ್ರೇ ಬಲ್ಲ. ನಡಿ, ಹೋಗಪ್ಪ, ಹೋಗು, ಉಂಡು ಹೋಗು. ಯಾವಾಗ್ಲೂ ಬೈಯೋದೇ ಕೆಲ್ಸ. ಯಾವ ಕಾಲಕ್ಕೆ ಉದ್ಧಾರ ಆಗ್ತಾನೋ ಏನೋ. ಯಾಕೋ ಸಪ್ಪಿದ್ಯಾ? ಏನಾಯ್ತು? ಏನೂ ಇಲ್ಲ. ಇವಾಗ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ರಾಧಾ, ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೋಬೇಕು? ಬಾ ಹೇಳ್ತೀನಿ. ಈಗ್ಲಾದ್ರೂ ಹೇಳಪ್ಪ, ಏನಾಯ್ತು ಅಂತ. ರಾಧಾ, ನಮ್ಮಣ್ಣ ಯಾವತ್ತೂ ಇಷ್ಟೊಂದು ಬೋಧನಲ್ಲ. ಪಾಪ ನಮ್ಮದ್ಕೆ ನನ್ನಿಂದ ಅವ್ರ ಕಣ್ಣಲ್ಲಿ ನೀರ್ ಬರಂಗಾಗೋಯ್ತು. ಯಾಕೆ? ನೀನೇನ್ ತಪ್ಪು ಮಾಡ್ದೆ? ಅಣ್ಣಯ್ಯ ಬ್ಯಾಂಕಿಗೆ ಕಟ್ಬೇಕಾಗಿರೋ ದುಡ್ಡನ್ನ ನಾಟಕದ ಮೇಷ್ಟಿಗೆ ಕೊಟ್ಬಿಟ್ಟೆ. ವಿಷಯ ಗೊತ್ತಾಗಿ ತುಂಬಾ ಬೋದ್ಬಿಟ್ಟ. ತಪ್ಪಲ್ವಾ? ಕೇಳ್ಬಿಟ್ಟು ತಗೋಬೇಕಿತ್ತು. ಆ ಕೃಷ್ಣ 3 ದಿನ ಬಿಟ್ಟು ಕೊಡ್ತೀನಿ ಅಂದಿದ್ದ. ಇಸ್ಕೊಂಡಾಗ ಅಲ್ಲೇ ಇಟ್ಬಿಡುವ ಅಂತಿದ್ದೆ. ಹೌದಾ? ಒಂದ್ ಮಾತು ಹೇಳ. ಹ, ನೀನು 4 ಕಾಸು ಸಂಪಾದನೆ ಮಾಡಿದ್ರೆ ಎಲ್ಲಾರ್ಗೂ ಖುಷಿ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ಮನೆ ಜವಾಬ್ದಾರಿ ತಗೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಿನ್ಗೇನ್ ಕೆಲ್ಸ ಇಷ್ಟನೋ ಅದನ್ನೇ ಮಾಡು. ಗಂಡ್ಸು ಮನೇಲಿ ಕೂತ್ ಕೆಟ್ಟ, ಹೆಂಗ್ಸು ಹೊಸಲ್ ದಾಟ್ ಕೆಟ್ಲು ಅಂತಾರೆ. ನೋಡು, ಗಂಡ್ಸ ಅದನ್ನು 4 ಕಾಸು ದುಡಿದ್ರೇನೆ ಜನ ಮರ್ಯಾದೆ ಕೊಡುದು. ನೋಡು, ಯೋಚನೆ ಮಾಡು. ನೀನ್ ಹೇಳೋದ್ರಲ್ಲೂ ಸತ್ಯ ಇದೆ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಣ್ಣ ಅತ್ತಿಗೆ ಸಹಾಯ ಮಾಡಿ 3 ಜನ ತವ ಬೇಷನ್ಸ್ಕೊಂತೀನಿ. ಇದಪ್ಪ ಮಾತಂದ್ರೆ. ಇನ್ನು ಯಾಕೆ ಮುಖ ಗಂಟಿಟ್ಕೊಂಡ್ ಕೂತಿದ್ಯಾ? ಸ್ವಲ್ಪ ನಗ್ಬಾರ್ದಾ? ನೀನ್ ಯಾವಾಗ್ಲೂ ಹಿಂಗೆ ನಗ್ತಿರ್ಬೇಕು, ಅದೇ ನನ್ನ ಆಸೆ. ಸರಿ, ಹೊತ್ತಾಯ್ತು, ಮನೆಗೆ ಹೋಗೋಣವಾ? ಸರಿ, ಹೋಗೋಣ.